ವೆಲ್ಕಮ್ ಯು ಆಲ್. ಈ ವಿಡಿಯೋದೊಳಗೆ ಅಸೆಸ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅದನ್ನು ಕ್ಯಾಲ್ಕುಲೇಷನ್ ಆಫ್ ಬುಕ್ ಪ್ರಾಫಿಟ್ ಟೋಟಲ್ ಇನ್ಕಮ್ ನೋಡೋಣ. ಸೊ ಇದು ಟೋಟಲ್ ಇನ್ಕಮ್ ಬುಕ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಸಂಬಂಧಪಟ್ಟಕ್ಕೆ ಸೆಕ್ಷನ್ 184, ಸೆಕ್ಷನ್ 185, ಸೆಕ್ಷನ್ 40 ಸಬ್ಸೆಕ್ಷನ್ ಬಿ ನೋಡ್ತೀವಿ. ಫಸ್ಟ್ ಅಂಡರ್ ಸೆಕ್ಷನ್ 184 ಏನೇನೈತೆ ಅಂತ ನೋಡೋಣ. ಇಟ್ ಇಸ್ ಅಸೆಸ್ಮೆಂಟ್ ಆಫ್ ದಿ ಫರ್ಮ್ ಅಂಡರ್ ಸೆಕ್ಷನ್ 184. ಸೆಕ್ಷನ್ 184 ನೊಳಗೆ ಫಸ್ಟ್ ಕಂಡೀಷನ್ ದ ಪಾರ್ಟ್ನರ್ಶಿಪ್ ಶುಡ್ ಬಿ ಎವಿಡೆನ್ಸ್ಡ್ ಬೈ ಅನ್ ಇನ್ಸ್ಟ್ರೂಮೆಂಟ್ ದಟ್ ಈಸ್ ಪಾರ್ಟ್ನರ್ಶಿಪ್ ಡೀಡ್. ಅಲ್ಲಿ ಕಂಪಲ್ಸರಿ ಪಾರ್ಟ್ನರ್ಶಿಪ್ ಡೀಡ್ ಅಗ್ರಿಮೆಂಟ್ ಇರಬೇಕು. ದೆನ್ ಪಾರ್ಟ್ನರ್ ಶೇರ್ ಆಫ್ ಪ್ರಾಫಿಟ್ ಇಸ್ ಸ್ಪೆಸಿಫೈಡ್ ಇನ್ ದಿ ಡೀಡ್. ಪಾರ್ಟ್ನರ್ಶಿಪ್ ಡೀಡ್ನೊಳಗೆ ಶೇರ್ ಆಫ್ ಪ್ರಾಫಿಟ್ ಮೆನ್ಷನ್ ಮಾಡಿರಬೇಕು. ದೆನ್ ಸರ್ಟಿಫೈಡ್ ಕಾಪಿ ಆಫ್ ಡೀಡ್ ಈಸ್ ಟು ಬಿ ಸೈನ್ಡ್ ಬೈ ಆಲ್ ದಿ ಪಾರ್ಟ್ನರ್ಸ್ ಅಂಡ್ ಸಬ್ಮಿಟೆಡ್ ಅಲಾಂಗ್ ವಿತ್ ದಿ ರಿಟರ್ನ್ಸ್. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಮಾಡುವಾಗ ಸರ್ಟಿಫೈಡ್ ಕಾಪಿನ ಸೈನ್ ಮಾಡಿದ ಸರ್ಟಿಫೈಡ್ ಕಾಪಿ ಸಬ್ಮಿಟ್ ಮಾಡಬೇಕು. ನೆಕ್ಸ್ಟ್, ವೆನ್ ಫರ್ಮ್ ಇಸ್ ಅಸೆಸ್ಡ್ ಆಸ್ ಸಚ್ ಇನ್ ಎನಿ assessment year, it shall continue to be assessed so if there is no change in the constitution of the firm. ಆ ಫರ್ಮ್ ಕಾನ್ಸ್ಟಿಟ್ಯೂಷನ್ ಚೇಂಜ್ ಆಗಿರಲಿಲ್ಲ ಅಂದ್ರೆ ಫರ್ಮ್ ಅದರ್ ಟೈಪ್ ಕಂಟಿನ್ಯೂ ಆಕೈತೆ ಅಂತ ಹೇಳ್ತೈತಿ ಸೆಕ್ಷನ್ 184. ಅಂದ್ರೆ ಫಾರ್ ಎಕ್ಸಾಂಪಲ್ XYZ ಈ ಫರ್ಮ್ ನಾವು ಯಾವುದು ಅಡ್ಮಿಷನ್ ಆಗಿಲ್ಲ, ರಿಟೈರ್ಮೆಂಟ್ ಆಗಿಲ್ಲ, ಡೆತ್ ಆಗಿಲ್ಲ ಅಂದ್ರೆ ಅದು XYZ ಅಂತಾನೆ ಕಂಟಿನ್ಯೂ ಆಕೈತಿ. ಒಂದ್ ವೇಳೆ ಇನ್ ಕೇಸ್ ದೇರ್ ಇಸ್ ಚೇಂಜ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ದಿ ಫರ್ಮ್, ಅಲ್ಲಿ ಕಾನ್ಸ್ಟಿಟ್ಯೂಷನ್ ಆಫ್ ದಿ ಫರ್ಮ್ ಒಳಗೆ ಚೇಂಜ್ ಇತ್ತಂದ್ರೆ ಅಥವಾ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಚೇಂಜ್ ಇತ್ತಂದ್ರೆ, if there is change in the profit sharing ratio, firm shall furnish certified copy of revised deed. A revised deed income returns ಜೊತೆ ಮತ್ತೊಮ್ಮೆ ಸಬ್ಮಿಟ್ ಮಾಡಬೇಕು. ಸೊ ನೆಕ್ಸ್ಟ್ ಸೆಕ್ಷನ್ 185. ಒಂದು ವೇಳೆ ಸೆಕ್ಷನ್ 184 ಅಪ್ಲಿಕೇಬಲ್ ಆಗಲಿಲ್ಲ ಅಂದ್ರೆ ಸೆಕ್ಷನ್ 185 ಅಪ್ಲಿಕೇಬಲ್ ಆಕೈತಿ. ವೇರ್ ದ ಫರ್ಮ್ ಡಸ್ ನಾಟ್ ಕಂಪ್ಲೈ ವಿತ್ ದಿ ಪ್ರೊವಿಷನ್ಸ್ ಆಫ್ ಸೆಕ್ಷನ್ 184 ಇನ್ ಎನಿ ಅಸೆಸ್ಮೆಂಟ್ ಇಯರ್, ಅಂದ್ರೆ ಅಲ್ಲೇ ಡೀಡ್ ಇಲ್ಲ ಅಥವಾ ಶೇರ್ ಆಫ್ ಪ್ರಾಫಿಟ್ ಮೆನ್ಷನ್ ಮಾಡಿಲ್ಲ ಅಥವಾ ಡೀಡ್ ಎಲ್ಲ ಪಾರ್ಟ್ನರ್ಸ್ ಹತ್ರಿಂದ ಸೈನ್ ಮಾಡಿ ಬಂದಿಲ್ಲ ಅಥವಾ ರಿವೈಸ್ ಡೀಡ್ ಸಬ್ಮಿಟ್ ಆಗಿಲ್ಲ ಅಂತ ಕೇಸ್ನಾಗ ಸೆಕ್ಷನ್ 185 ಅಪ್ಲಿಕೇಬಲ್ ಆಕೈತಿ. ದೆನ್ ಫಾಲೋಯಿಂಗ್ ಡಿಡಕ್ಷನ್ಸ್ ಆರ್ ನಾಟ್ ಅಲೌಡ್ ಟು ದಿ ಫರ್ಮ್ ಅಟ್ ದ ಟೈಮ್ ಆಫ್ ಕಂಪ್ಯೂಟಿಂಗ್ ಟೋಟಲ್ ಇನ್ಕಮ್. ಸೊ ಯಾವಾಗ ಇವೇನು ಫುಲ್ಫಿಲ್ ಆಗಿರಲಿಲ್ಲ ಅಂದ್ರೆ 184 ಕಂಡೀಷನ್ ಫುಲ್ಫಿಲ್ ಆಗಿಲ್ಲ, ಅವಾಗ ನಾವು ಆಸ್ ಪರ್ ಸೆಕ್ಷನ್ 185 ಪ್ರಕಾರ ಏನೇನು ಅಲೌಡ್ ಇಲ್ಲ, ಅಲೌಡ್ ಯಾವ ಇಲ್ಲ ಅಂದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಟು ದಿ ಪಾರ್ಟ್ನರ್ಸ್ ಇಟ್ ಇಸ್ ನಾಟ್ ಅಲೌಡ್. ಸ್ಯಾಲ್ರಿ, ಕಮಿಷನ್, ರೆಮ್ಯುನರೇಷನ್, ಬೋನಸ್ ಟು ದಿ ಪಾರ್ಟ್ನರ್ಸ್ ಯಾವುದು ನಾಟ್ ಅಲೌಡ್. ನೆಕ್ಸ್ಟ್ ಇಂಪಾರ್ಟೆಂಟ್ ಕನ್ಸೆಪ್ಟ್ಸ್ ನಮಗೆ ಕ್ಯಾಲ್ಕುಲೇಷನ್ ಡಿಪೆಂಡ್ ಆಗೋದು ಈ ಇಂಪಾರ್ಟೆಂಟ್ ಕನ್ಸೆಪ್ಟ್ಸ್ ಮೇಲೆ ಡಿಪೆಂಡ್ ಆಕೈತಿ. ಫಸ್ಟ್ ವರ್ಕಿಂಗ್ ಪಾರ್ಟ್ನರ್. ವರ್ಕಿಂಗ್ ಪಾರ್ಟ್ನರ್ ಅಂದ್ರೆ ಅನ್ ಇಂಡಿವಿಜುವಲ್ ಹೂ ಇಸ್ ಆಕ್ಟಿವ್ಲಿ ಎಂಗೇಜ್ಡ್ ಇನ್ ದಿ ಕಂಡಕ್ಟಿಂಗ್ ಆಫ್ ಬಿಸ್ನೆಸ್ ಆಕ್ಟಿವಿಟಿ ಆಫ್ ದಿ ಫರ್ಮ್, ಇವರು ವರ್ಕಿಂಗ್ ಪಾರ್ಟ್ನರ್. ದೆನ್ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕನ್ಸೆಪ್ಟ್ ನಾನ್ ವರ್ಕಿಂಗ್ ಪಾರ್ಟ್ನರ್ ಹೂ ಇಸ್ ನಾಟ್ ಆಕ್ಟಿವ್ಲಿ ಎಂಗೇಜ್ಡ್ ಇನ್ ಕಂಡಕ್ಟಿಂಗ್ ಆಫ್ ದಿ ಬಿಸ್ನೆಸ್ ಆಫ್ ದಿ ಫರ್ಮ್. ಈ ಕ್ಲಾಸಿಫಿಕೇಶನ್ ಎದಕ್ಕೆ ಬೇಕಂದ್ರೆ ಸೆಕ್ಷನ್ 40 ಸಬ್ಸೆಕ್ಷನ್ ಬಿ ಒಳಗೆ ವರ್ಕಿಂಗ್ ಪಾರ್ಟ್ನರ್ ಸ್ಯಾಲ್ರಿ ರೆಮ್ಯುನರೇಷನ್ ಅಷ್ಟೇ ಅಲೌಡ್, ನಾನ್ ವರ್ಕಿಂಗ್ ಪಾರ್ಟ್ನರ್ ಸ್ಯಾಲ್ರಿ ರೆಮ್ಯುನರೇಷನ್ ನಾಟ್ ಅಲೌಡ್. ಅದ್ರ ಸಂಬಂಧ ಲೆಕ್ಕದಾಗ ಅವರು ಯಾರು ವರ್ಕಿಂಗ್ ಪಾರ್ಟ್ನರ್ ಯಾರು ನಾಟ್ ವರ್ಕಿಂಗ್ ಪಾರ್ಟ್ನರ್ ಮೆನ್ಷನ್ ಮಾಡಿರ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಫರ್ಮ್, ಅಲ್ಲಿ ಪ್ರೊಫೆಷನಲ್ ಫರ್ಮ್ ಆಗಿರ್ಬೋದು, ನಾನ್ ಪ್ರೊಫೆಷನಲ್ ಫರ್ಮ್ ಆಗಿರ್ಬೋದು, ಇಲ್ಲ ಲಿಮಿಟೆಡ್ ಲಯಬಿಲಿಟಿ ಫರ್ಮ್ ಆಗಿರ್ಬೋದು. ಪ್ರೊಫೆಷನಲ್ ಫರ್ಮ್ ಅಂದ್ರೆ ಚಾರ್ಟರ್ಡ್ ಅಕೌಂಟೆಂಟ್ಸ್, ಡಾಕ್ಟರ್ಸ್ ಅವ್ರು ಕೂಡ್ಕೊಂಡು ಫರ್ಮ್ ಸ್ಟಾರ್ಟ್ ಮಾಡಿದ್ರು. ನಾನ್ ಪ್ರೊಫೆಷನಲ್ ಅಂದ್ರೆ ಅದು ಬಿಸ್ನೆಸ್ ಫರ್ಮ್ ಆಗಿರ್ಬೋದು. ಲಿಮಿಟೆಡ್ ಲಯಬಿಲಿಟಿ ಫರ್ಮ್, ಅದು ಲಿಮಿಟೆಡ್ ಲಯಬಿಲಿಟಿ ಅಂದ್ರೆ ಪಾರ್ಟ್ನರ್ಸ್ ಲಯಬಿಲಿಟಿ ಲಿಮಿಟೆಡ್ ಇರ್ತೈತಿ, ಅವ್ರು ಎಷ್ಟು ಕ್ಯಾಪಿಟಲ್ ಹಾಕಿರ್ತಾರೆ ಅಷ್ಟಕ್ಕೆ ಲಿಮಿಟೆಡ್ ಇರ್ತೈತಿ. ಅಲ್ಲಿ ಅಸೆಸ್ಮೆಂಟ್ ಬೇರೆ ವೆರೈಟಿ ಒಳಗೆ ಆಗ್ಬೇಕು ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ರೂಲ್ಸ್. ನೆಕ್ಸ್ಟ್ ಇಂಪಾರ್ಟೆಂಟ್ ಕನ್ಸೆಪ್ಟ್ ಬುಕ್ ಪ್ರಾಫಿಟ್. ಅಂದ್ರೆ ಬುಕ್ ಎಲ್ಲ ಕ್ಯಾಲ್ಕುಲೇಷನ್ ಇನ್ಕಮ್ ಟ್ಯಾಕ್ಸ್ ಫರ್ಮ್ ಡಿಪೆಂಡ್ ಆಗೋದು ಬುಕ್ ಪ್ರಾಫಿಟ್ ಮ್ಯಾಗ. ಅವ್ರ ರೆಮ್ಯುನರೇಷನ್ ಆಗಿರ್ಬೋದು ಅಥವಾ ಅವ್ರಿಗೆ ಅಲೌಡ್ ನಾಟ್ ಅಲೌಡ್ ಎಕ್ಸ್ಪೆನ್ಸಸ್ ಡಿಪೆಂಡ್ ಆಗೋದು ಬುಕ್ ಪ್ರಾಫಿಟ್. ಅಂದ್ರೆ ಬುಕ್ ಪ್ರಾಫಿಟ್ ಅಂದ್ರೆ ಏನು? ಇಟ್ ಈಸ್ ನೆಟ್ ಪ್ರಾಫಿಟ್ ಆಸ್ ಶೋನ್ ಇನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇನ್ ದಿ ಮ್ಯಾನರ್ ಕ್ಯಾಲ್ಕುಲೇಟೆಡ್ ಅಕಾರ್ಡಿಂಗ್ ಟು ಸೆಕ್ಷನ್ 40B. ಈ ಸೆಕ್ಷನ್ 40B ಏನು ಹೇಳ್ತೈತಲ್ಲ ಆ ಟೈಪ್ ನಾವೇನು ಬುಕ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡಿರ್ತೀವಿ ಅದಕ್ಕೆ ನಾವು ಬುಕ್ ಪ್ರಾಫಿಟ್ ಅಂತ ಕರಿತೀವಿ. ಸೊ ಹಂಗಾರೆ ಈಗ ಮೇನ್ ಇಂಪಾರ್ಟೆಂಟ್ ಕ್ಯಾಲ್ಕುಲೇಷನ್ ಕಾನ್ಸೆಪ್ಟ್ ನೋಡೋಣ. ಸೊ ಫಸ್ಟ್ ಟೋಟಲ್ ಫರ್ಮ್, ಟೋಟಲ್ ಇನ್ಕಮ್ ಆಫ್ ದಿ ಫರ್ಮ್ ನೋಡೋಣ. ಟೋಟಲ್ ಆಫ್ ಇನ್ಕಮ್ ಆಫ್ ದಿ ಫರ್ಮ್ ಪ್ರಕಾರ ನಮಗೆ ಗೊತ್ತಿರೋ ಸೇಮ್ ಪ್ರೊಸೀಜರ್. ಸೊ ಗ್ರಾಸ್ ಟೋಟಲ್ ಇನ್ಕಮ್ ಲೆಸ್ ಡಿಡಕ್ಷನ್ ಬರೋ ಆನ್ಸರ್ ಟೋಟಲ್ ಇನ್ಕಮ್. ಸೊ ಗ್ರಾಸ್ ಟೋಟಲ್ ಇನ್ಕಮ್ ಮಾಡುವಾಗ ಇಂಡಿವಿಜುವಲ್ ಒಳಗೆ 5 ಹೆಡ್ಸ್ ತಗೋತೀವಿ. ಆದ್ರೆ ಇನ್ ಕೇಸ್ ಆಫ್ ಫರ್ಮ್ 5 ಹೆಡ್ಸ್ ಇರಂಗಿಲ್ಲ, ಬರೀ 4 ಹೆಡ್ಸ್. ಸೊ ಸ್ಯಾಲ್ರಿ ಇರಂಗಿಲ್ಲ ಅಲ್ಲಿ, ಯಾಕಂದ್ರೆ ಪಾರ್ಟ್ನರ್ಸ್ ಕೂಡ್ಕೊಂಡು ಎಲ್ಲೇ ಒಂದು ನೌಕರಿ ಮಾಡ್ತಾರ ಇನ್ಕಮ್ ಗಳಿಸೋ ಸಾಧ್ಯತೆ ಇಲ್ಲ. ಅಂದ್ರೆ ಅವ್ರು ಏನ್ ಮಾಡ್ಬೋದು, ಕೂಡಿ ಮನಿ ತಗೋಬಹುದು, ಬಾಡಿಗೆ ಕೊಡಬಹುದು. ಸೊ ಇನ್ಕಮ್ ಫ್ರಮ್ LOP ಇರ್ತೈತಿ, ಅದನ್ನ ಆಸ್ ಪರ್ ರೂಲ್ಸ್ ಕ್ಯಾಲ್ಕುಲೇಷನ್ ಮಾಡಿ ಹಚ್ಚ್ರಿ. SOP ಇರಂಗಿಲ್ಲ, ಸೊ LOP ಇರ್ತೈತಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ಯಾಲ್ಕುಲೇಷನ್ ಅಂದ್ರೆ ಬಿಸ್ನೆಸ್ ಪ್ರೊಫೆಷನ್. ಸೊ ಪಾರ್ಟ್ನರ್ಸ್ ಹೆಚ್ಚು ಸ್ಟಾರ್ಟ್ ಮಾಡೋದು ಬಿಸ್ನೆಸ್ ಸ್ಟಾರ್ಟ್ ಮಾಡಕ ಅಥವಾ ಪ್ರೊಫೆಷನ್ ಮಾಡಕಂತ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಮೇಜರ್ ಕ್ಯಾಲ್ಕುಲೇಷನ್ ನಮ್ ಫಾರ್ಮ್ಯಾಟ್ ಯಾವ್ದು ನೀವು ಪರ್ಟಿಕ್ಯುಲರ್ ಆಗಿ ನೆನ್ಪಿಟ್ಕೋಬೇಕಂದ್ರೆ ಬಿಸ್ನೆಸ್ ಮತ್ತು ಪ್ರೊಫೆಷನ್ ಫಾರ್ಮ್ಯಾಟ್ ಭಾಳ ಪರ್ಟಿಕ್ಯುಲರ್ ಗೊತ್ತಿರಬೇಕು. ಮತ್ತೊಮ್ಮೆ ರಿವೈಸ್ ಮಾಡ್ಕೊರಿ, ನೀವು ಆಲ್ರೆಡಿ ಹಿಂದಿನ ಸೆಮಿಸ್ಟರ್ ನಾವು ಕಲ್ತೀರಿ ಬಿಸ್ನೆಸ್ ಫಾರ್ಮ್ಯಾಟ್. ಆ ಫಾರ್ಮ್ಯಾಟ್ ಪ್ರಕಾರ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋತಾ ಹೋಗ್ತೀವಿ. ಸೊ ಬಿಸ್ನೆಸ್ ಪ್ರೊಫೆಷನ್ ಒಳಗೆ ಈಗ ಮಾಡುವಾಗ ಈಗ ಪಾರ್ಟ್ನರ್ಶಿಪ್ ಫಾರ್ಮ್ ಒಳಗೆ ಎಡಿಷನ್ ಏನು ಬರ್ತೈತೆ ಅಂದ್ರೆ ಈ ಹೆಡ್ನೊಳಗೆ ಸ್ಯಾಲ್ರಿ, ರೆಮ್ಯುನರೇಷನ್, ಬೋನಸ್, ಕಮಿಷನ್ ಪೇಯಬಲ್ ಟು
ಪಾರ್ಟ್ನರ್ಸ್ ಇಂಟ್ರೆಸ್ಟ್ ಪೇಬಲ್ ಟು ಪಾರ್ಟ್ನರ್ಸ್ ಅಕಾರ್ಡಿಂಗ್ ಟು ಸೆಕ್ಷನ್ 40B ಒಳಗೆ ಕ್ಯಾಲ್ಕುಲೇಷನ್ ಮಾಡಿ ಈ ಹೆಡ್ನೊಳಗೆ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಸೊ ಬಿಸ್ನೆಸ್ನೊಳಗೆ ಏನು ನೀವು ಆಲ್ರೆಡಿ ಕಲ್ತಿರಿ 5th ಸೆಮಿಸ್ಟರ್ ಅದ್ರ ಎಡಿಷನ್ ಇದು ಕ್ಯಾಲ್ಕುಲೇಷನ್ ಮಾಡೋದು ಬರ್ತೈತಿ. ಬುಕ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡಿ ಇದನ್ನು ನಾವು ತಗೋತೀವಿ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ತಗೋಬೇಕು. ಆದರೆ ಈ ಕ್ಯಾಪಿಟಲ್ ಗೇನ್ ಹೆಡ್ ಮಾಡುವಾಗ ಸೆಕ್ಷನ್ 54, 54B, 54F ಅಪ್ಲಿಕೇಬಲ್ ಆಗಂಗಿಲ್ಲ. ಕ್ಯಾಪಿಟಲ್ ಗೇನ್ ಒಳಗೆ ಅಗೇನ್ ಲಾಂಗ್ ಟರ್ಮ್ ಮತ್ತು ಶಾರ್ಟ್ ಟರ್ಮ್ ಅದನ್ನ ನೆನ್ಪಿಟ್ಕೋಬೇಕು ರೂಲ್ಸ್ ನೀವು. ನೆಕ್ಸ್ಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ತಗೋಬೇಕು. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ತಗೊಂಡು ನೆಕ್ಸ್ಟ್ ಕ್ರಾಸ್ ಟೋಟಲ್ ಇನ್ಕಮ್ ಮಾಡ್ರಿ, ಇಷ್ಟು ಕೂಡಿಸ್ರಿ. ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ ಯಾವ ಡಿಡಕ್ಷನ್ಸ್ ಇಲ್ಲಿ ಬರ್ತಾವ ಅಂತ ಹೇಳಿ ನೋಡಿದ್ರೆ ನಾವು ನಮಗೆ ಅಪ್ಲಿಕೇಬಲ್ ಆಗೋದು ಸೆಕ್ಷನ್ 80G. ಡೊನೇಷನ್ಸ್ ಕೊಟ್ಟಿರಬಹುದು. ಡೊನೇಷನ್ಸ್ ಅದು ಪೊಲಿಟಿಕಲ್ ಪಾರ್ಟಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಫಂಡ್ಸ್ ಕ್ರಿಯೇಟೆಡ್ ಬೈ ದಿ ಸ್ಟೇಟ್ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು. ಆ ಡೊನೇಷನ್ಸ್ ತಗೋಬೇಕಿಲ್ಲಿ. 80GGA ಕಾಂಟ್ರಿಬ್ಯೂಷನ್ ಟು ಸರ್ಟನ್ ಫಂಡ್ಸ್, ಇಟ್ ಇಸ್ ಲೈಕ್ ರೂರಲ್ ಡೆವಲಪ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್. ನೆಕ್ಸ್ಟ್ 80GGC ಡೊನೇಷನ್ಸ್ ಟು ಪೊಲಿಟಿಕಲ್ ಪಾರ್ಟಿ. IA ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಡೊನೇಷನ್. 80IAB SEZ ಸ್ಪೆಷಲ್ ಎಕನಾಮಿಕ್ ಝೋನ್ ಒಳಗೆ ಇಂಡಸ್ಟ್ರಿ ಎಸ್ಟಾಬ್ಲಿಷ್ ಮಾಡಿದ್ರೆ ಡಿಡಕ್ಷನ್ಸ್ ಕ್ಲೇಮ್ ಮಾಡ್ಕೋಬಹುದು. ನೆಕ್ಸ್ಟ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಇನ್ ಬ್ಯಾಕ್ವರ್ಡ್ ಏರಿಯಾ. ಬ್ಯಾಕ್ವರ್ಡ್ ಏರಿಯಾ ಗೌರ್ಮೆಂಟ್ನವ್ರು ಐಡೆಂಟಿಫೈ ಮಾಡಿದ್ದು ಬ್ಯಾಕ್ವರ್ಡ್ ಏರಿಯಾದೊಳಗೆ ಏನಾರ ಇಂಡಸ್ಟ್ರೀಸ್ ಎಸ್ಟಾಬ್ಲಿಷ್ ಮಾಡಿದ್ರೆ ಡಿಡಕ್ಷನ್ಸ್ ಕ್ಯಾನ್ ಬಿ ಕ್ಲೇಮ್ ಬೈ ಫಾರ್ಮ್. ನೆಕ್ಸ್ಟ್ ನ್ಯೂ ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್ಸಿಗೆ ಡಿಡಕ್ಷನ್ಸ್ ಅಲೌಡ್ ಮಾಡ್ತಾರೆ. ಒಂದು ವೇಳೆ ಅವರು ಬಯೋ ವೇಸ್ಟೇಜ್ ಯೂಸ್ ಮಾಡಿ ಪ್ರೊಡಕ್ಷನ್ ಪ್ರೊಸೆಸ್ ಮಾಡಿದ್ರಂದ್ರೆ ಅವಾಗ ಅಂದ್ರೆ ಯಾವುದೇ ರೀತಿಯಿಂದ ಹಾರ್ಮ್ ಇರಲಾರ್ದ ಬಯೋ ವೇಸ್ಟೇಜ್ ಯೂಸ್ ಮಾಡಿ ಅವರು ಪ್ರೊಡಕ್ಷನ್ ಮಾಡಿದ್ರೆ ಡಿಡಕ್ಷನ್ ಕ್ಲೇಮ್ ಮಾಡ್ತಾರೆ. ಇವಿಷ್ಟು ಡಿಡಕ್ಷನ್ಸ್ ಲೆಸ್ ಮಾಡಿ ಬಂದ ಆನ್ಸರ್ ಟೋಟಲ್ ಇನ್ಕಮ್. ಸೊ ಈಗ ಹಂಗಾರೆ ಅಲವೇಬಲ್ ಪೇಮೆಂಟ್ಸ್ ಮಾಡುವಾಗ ಕಂಡೀಷನ್ಸ್ ಏನಂತ. ಅಲವೇಬಲ್ ಪೇಮೆಂಟ್ ಮಾಡಿಸುವಾಗ ಕಂಡೀಷನ್ ಮೋಸ್ಟ್ ಇಂಪಾರ್ಟೆಂಟ್ ನಂಬರ್ 1, allowable deduction is to be calculated as per the procedure laid down under section 40B. ನಾನು ಕಲಿಸ್ತೇನೆ ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ಬೇಕಂತ ಕಲಿಸ್ತೀನಿ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆರ್ ಲೋನ್ ಟು ದಿ ಪಾರ್ಟ್ನರ್ಸ್ ಅಲೌಡ್ ಅಟ್ ದಿ ರೇಟ್ ಆಫ್ 12% ಸಿಂಪಲ್ ಇಂಟ್ರೆಸ್ಟ್ ಪರ್ ಆನಮ್. ಸೊ ಇಂಟ್ರೆಸ್ಟ್ ಅಲೌಡ್ ಎಷ್ಟಿದ್ದಂಗೆ ಆತಂಗಾರ 12%. ಅದಕ್ಕೆ ಹೆಚ್ಚಿಗೆ ಏನಿದ್ದಂಗೆ ಆತದ ಡಿಸ್ಅಲೌಡ್, ಎಕ್ಸಸ್ ಇಸ್ ಡಿಸ್ಅಲೌಡ್. ಫಾರ್ ಎಕ್ಸಾಂಪಲ್ 14% ಕೊಟ್ಟಾರ. ಸೊ 14% ಮೈನಸ್ 12% ಎಷ್ಟು ಡಿಸ್ಅಲೌಡ್? 2% ಡಿಸ್ಅಲೌಡ್. 12% ಕೊಟ್ಟಾರ, ಎಷ್ಟು ಡಿಸ್ಅಲೌಡ್? ಎಷ್ಟು ಡಿಸ್ಅಲೌಡ್ ಅಲ್ಲ, ಯಾಕಂದ್ರೆ it does not exceed 12%. So like that we have to verify. Then if rate of interest is not given, like ಅದು ಏನು ಪಾಸಿಬಿಲಿಟಿ ಐತಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿರ್ಲಿಕ್ಕಿಲ್ಲ, ಅವಾಗ ನಾವು ಫಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂದ್ರೆ ಇಂಟ್ರೆಸ್ಟ್ ಅಪಾನ್ ಕ್ಯಾಪಿಟಲ್ ಇಂಟು 100. ಈಗ ರೇಟ್ ಆಫ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ಇದು ಫಾರ್ ಎಕ್ಸಾಂಪಲ್ ಇದು 12% ಬರ್ಬೋದು. ಅವಾಗ ಇದು ಈ 12% ಕಂಪೇರ್ ಮಾಡ್ತೀವಿ, ಎಕ್ಸಸ್ ಏನೂ ಇಲ್ಲ. ಇದು ಕ್ಯಾಲ್ಕುಲೇಟೆಡ್ ಆನ್ಸರ್ 15% ಬರ್ಬೋದು. ಈ 15% 12% ಕಂಪೇರ್ ಮಾಡ್ತೀವಿ, 3% ಎಕ್ಸಸ್ ಆಕೈತಿ. ಕ್ಯಾಲ್ಕುಲೇಟೆಡ್ ಫಾರ್ ಎಕ್ಸಾಂಪಲ್ 8% ಬರ್ಬೋದು. ಅವಾಗ ಇಟ್ ಇಸ್ ನಾಟ್ ಎಕ್ಸೀಡಿಂಗ್ 12%, ಸೊ ನಥಿಂಗ್ ಶುಡ್ ಬಿ ಟೇಕನ್. ಸೊ ಈ ಟೈಪ್ ಕ್ಯಾಲ್ಕುಲೇಷನ್ ಮಾಡಬೇಕು. ನೆಕ್ಸ್ಟ್ ಸೆಕೆಂಡ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ರೆಮ್ಯುನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್. ಸೊ ರೆಮ್ಯುನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್ ಹೋಗ ಅದು ಸ್ಯಾಲ್ರಿ ಆಗಿರ್ಬೋದು, ಬೋನಸ್ ಆಗಿರ್ಬೋದು, ಕಮಿಷನ್ ಆಗಿರ್ಬೋದು ಅಥವಾ ರೆಮ್ಯುನರೇಷನ್ ಶಬ್ದ ಕೊಟ್ಟಿರ್ಬೋದು. ಇಟ್ ಈಸ್ ಅಲವೇಬಲ್ ಸಬ್ಜೆಕ್ಟ್ ಟು ದಿ ಕಂಡೀಷನ್ಸ್ ನಾವು. ಹಂಗಾರೆ ಈ ಒಂದನೇದು ಇಂಟ್ರೆಸ್ಟ್ ಬಗ್ಗೆ ಹೇಳ್ತೈತಿ, ಎರಡನೇದು ರೆಮ್ಯುನರೇಷನ್ ಬಗ್ಗೆ ಹೇಳ್ತೈತಿ. ಇಂಟ್ರೆಸ್ಟ್ ಎಕ್ಸೀಡಿಂಗ್ 12% ನಾಟ್ ಅಲೌಡ್. ರೆಮ್ಯುನರೇಷನ್ ಕ್ಯಾಲ್ಕುಲೇಷನ್ ಹೆಂಗೆ ಮಾಡಬೇಕು? ಕಂಡೀಷನ್ ಪ್ರಕಾರ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಹಂಗಾರೆ ಏನೈತಿ ಕಂಡೀಷನ್? ರೆಮ್ಯುನರೇಷನ್ ಕ್ಯಾಲ್ಕುಲೇಷನ್ ಏನೈತಿ ಕಂಡೀಷನ್? ರೆಮ್ಯುನರೇಷನ್ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕಂಡೀಷನ್ ವರ್ಕಿಂಗ್ ಪಾರ್ಟ್ನರ್ಸ್ ವರ್ಕಿಂಗ್ ಆದ್ರೆ ಅಷ್ಟೇ ಅವ್ರಿಗೆ ಅಲೌಡ್. ಸ್ಯಾಲ್ರಿ, ಬೋನಸ್, ಕಮಿಷನ್, ರೆಮ್ಯುನರೇಷನ್ ಅಲೌಡ್ ಸಬ್ಜೆಕ್ಟ್ ಟು ದಿ ಫಾಲೋಯಿಂಗ್ ಕಂಡೀಷನ್. ಎಕ್ಸಸ್ ಇಸ್ ಡಿಸ್ಅಲೌಡ್. ಎಕ್ಸಸ್ ಏನಾರ ಐತಂದ್ರೆ ಡಿಸ್ಅಲೌಡ್. ಇದನ್ನ ಇದನ್ನ ಕಲಿಸ್ಕೊತ ಹೋಗ್ತೇನೆ. ಸ್ವಲ್ಪ ಏನು ರೂಲ್ಸ್ ಕೊಟ್ಟಾರ ನೋಡೋಣ. ಬುಕ್ ಅದು ಸೆಕ್ಷನ್ 40 ಸಬ್ಸೆಕ್ಷನ್ ಬಿ ಒಳಗೆ ಅಲ್ಲಿ ಅವರು ಕ್ಲಾಸಿಫಿಕೇಶನ್ ಮಾಡ್ಯಾರ. ಬುಕ್ ಪ್ರಾಫಿಟ್, ಲಿಮಿಟ್ಸ್ ಆಫ್ ರೆಮ್ಯುನರೇಷನ್ ಅಂತೇಳಿ. ಆನ್ ಫಸ್ಟ್ 3 lakhs ಆಫ್ ಬುಕ್ ಪ್ರಾಫಿಟ್ ಅಥವಾ ಇನ್ ಕೇಸ್ ಆಫ್ ಲಾಸ್ ಎಷ್ಟು ಅಮೌಂಟ್? 1,50,000 ಆರ್ 90% ಆಫ್ ಬುಕ್ ಪ್ರಾಫಿಟ್ ವಿಚ್ ಎವರ್ ಈಸ್ ಮೋರ್. ಆ ಟೈಪ್ ತಗೋಬೇಕು ನಾವು. ನಾನು ಲೆಕ್ಕ ಕಲಿಸ್ತೇನೆ ಇದನ್ನ, ಅಂದ್ರೆ ಈಸಿಲಿ ತಿಳಿದ್ಬಿಡ್ತೈತಿ. ಆನ್ ದಿ ಬ್ಯಾಲೆನ್ಸ್ ಆಫ್ ಬುಕ್ ಪ್ರಾಫಿಟ್ 60% ಆಫ್ ಬ್ಯಾಲೆನ್ಸ್ ಆಫ್ ಬುಕ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಅಂದ್ರೆ ಫಸ್ಟ್ ನಾವು ಬುಕ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಬುಕ್ ಪ್ರಾಫಿಟ್ ಎಷ್ಟೈತಿ ಅದ್ರ ಬೇಸ್ ಮ್ಯಾಗ ನಾವು ರೆಮ್ಯುನರೇಷನ್ ಎಷ್ಟು ಅಲೌಡ್ ನಾಟ್ ಅಲೌಡ್ ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಅಂದ್ರೆ ಬುಕ್ ಪ್ರಾಫಿಟ್ 4 lakhs ಐತೆ ಅಂತ ಹೇಳಿರಿ. 4 lakhs ಇದ್ದು ಕೂಡ ಅದು ನಂಬರ್ 1 ಸೀರಿಯಲ್ ನಂಬರ್ 1ಗೂ ಬಂತು, ಸೀರಿಯಲ್ ನಂಬರ್ 2ಗೂ ಬಂತು. ಈಗ ಸೊ ಸೀರಿಯಲ್ ನಂಬರ್ 1 ಏನು ಹೇಳ್ತೈತಿ? ಅಪ್ ಟು 3 lakhs ಆಫ್ ಬುಕ್ ಪ್ರಾಫಿಟ್. ಅಂದ್ರೆ 4 lakhs ಒಳಗೆ 3 lakhs ಒಂದು ಗ್ರೂಪ್ ಆತ. ಆ ಗ್ರೂಪ್ ಮ್ಯಾಗ 1,50,000 ಆರ್ 90% ವಿಚ್ ಎವರ್ ಈಸ್ ಮೋರ್ ತಗೋತೀವಿ. ನೆಕ್ಸ್ಟ್ ಆನ್ ದಿ ಬ್ಯಾಲೆನ್ಸ್ 3 lakh 4 lakhs 3 lakhs ಮಾಡಿದ್ರೆ ಎಷ್ಟು ಉಳಿತು? ಬ್ಯಾಲೆನ್ಸ್ ಮೈನಸ್ ಮಾಡಿದ್ರೆ ಎಷ್ಟು ಉಳಿತು? 1 lakh ಉಳಿತು. ಅದ್ರ ಮ್ಯಾಗ 1 lakh ಮ್ಯಾಗ 60%. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. ಒಂದ್ ವೇಳೆ ಬುಕ್ ಪ್ರಾಫಿಟ್ ಕ್ಯಾಲ್ಕುಲೇಟೆಡ್ ಬುಕ್ ಪ್ರಾಫಿಟ್ 4 ಲಕ್ಷ ಬಂತಂದ್ರೆ 2 ಗ್ರೂಪ್ ಹಾಕವಿಲ್ಲಿ. ಫಸ್ಟ್ 3 ಲಕ್ಷ ಒಂದು ಗ್ರೂಪ್ ಹಾಕೈತಿ, ಇನ್ನೊಂದು ರಿಮೈನಿಂಗ್ 1 ಲಕ್ಷ ಒಂದು ಗ್ರೂಪ್ ಆತ.
ಫಸ್ಟ್ 3 ಲಕ್ಷದ ಮ್ಯಾಗ ಕಂಡೀಷನ್ ಏನು 1,50,000 ಆರ್ 90% ಆಫ್ ಬುಕ್ ಪ್ರಾಫಿಟ್. 1,50,000 ಆರ್ 90% ಆಫ್ ಬುಕ್ ಪ್ರಾಫಿಟ್ ಅಂದ್ರೆ ಸೊ 2,70,000 ವಿಚ್ ಎವರ್ ಈಸ್ ಮೋರ್. ಇಲ್ಲಿ ಆನ್ಸರ್ 1,50,000 ಬರ್ತೈತಿ. ಬ್ಯಾಲೆನ್ಸ್ ಆಫ್ ಬುಕ್ ಪ್ರಾಫಿಟ್ 4 lakhs ಒಳಗೆ 3 lakhs ಇಲ್ಲಿ ಹೋತಾ 1 lakh ಇಲ್ಲಿ ಇರುತ್ತೆ ಅಂದ್ರೆ 1 lakh 60% ಅಂದ್ರೆ ಎಷ್ಟು 60,000. ಇವೆರಡು ಕೂಡಿಸ್ಬೇಕು. 2,70,000 ಪ್ಲಸ್ 60,000 ಕೂಡಿಸ್ಬೇಕು. ಒಂದು ಆನ್ಸರ್ ಬರ್ತೈತಿ. ಈ ಬಂದ ಆನ್ಸರ್ ಲೆಕ್ಕ ಮಾಡಿಸ್ತೇನೆ ಅದ್ರ ಕ್ಲಿಯರ್ ತಿಳಿತೈತಿ. ಈ ಬಂದ ಆನ್ಸರ್ ನೋಡ್ರಿ ಕ್ಯಾಲ್ಕುಲೇಟೆಡ್ ಆನ್ಸರ್ ಆರ್ ಆಕ್ಚುಯಲ್ ಸ್ಯಾಲ್ರಿ ವಿಚ್ ಎವರ್ ಈಸ್ ಲೆಸ್. ಆಕ್ಚುಯಲ್ ಸ್ಯಾಲ್ರಿ ಯಾರಿಗೆ ಮತ್ತೆ ವರ್ಕಿಂಗ್ ಪಾರ್ಟ್ನರ್ಸ್ ವಿಚ್ ಎವರ್ ಈಸ್ ಲೆಸ್ ಅಲೌಡ್ ಅಂತ ತಗೋಬೇಕು. ಅಂದ್ರೆ ಬುಕ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡುವಂತ ಫಾರ್ಮ್ಯಾಟ್ ಏನೈತೆ ಅಂತ ನೋಡ್ರಿ. ಸೊ ಬುಕ್ ಪ್ರಾಫಿಟ್ ನಾ ಈಗಲೇ ಫಾರ್ಮ್ಯಾಟ್ ನಂಬರ್ 1 ಅಂತ ಮೆನ್ಷನ್ ಮಾಡೀನಿ. ಲೆಕ್ಕ ನೋಡೋಣ. ಲೆಕ್ಕ ಭಾಳ ದೊಡ್ಡ ಲೆಂದಿ ಇತ್ತಂದ್ರೆ ಇದನ್ನ ಎಕ್ಸ್ಟೆಂಡ್ ಮಾಡ್ತೇವೆ ನಾವು. ಇದೇ ಸೇಮ್ ಫಾರ್ಮ್ಯಾಟ್. ನಿಮ್ಗೆ ಇದು ಫಾರ್ಮ್ಯಾಟ್ ನೋಡಿದ್ಕೊಳ್ಳಿ ಒಂದು ಐಡಿಯಾ ಬಂದ್ಬಿಡ್ತೈತಿ. ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂದ್ಕೊಂಡ್ರೆ ಯಾವ ಹೆಡ್ ಇದೆ ಬಿಸ್ನೆಸ್ ಹೆಡ್. ಮೆಜಾರಿಟಿ ಕ್ಯಾಲ್ಕುಲೇಷನ್ ಬಿಸ್ನೆಸ್ ಹೆಡ್ಗೆ ಬರ್ತೈತಿ. ಸೊ ಬಿಸ್ನೆಸ್ ಹೆಡ್ ನಾವು ಬರೀ ಇಲ್ಲೇ ನಾನು ನಿಮ್ಗೆ ತೋರ್ಸಾಕತ್ತಿರೋದು ಬುಕ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಸಂಬಂಧ ಅಷ್ಟೇ ತೋರ್ಸಾಕತ್ತೀನಿ. ಬಿಸ್ನೆಸ್ ಹೆಡ್ ಒಳಗೆ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬರೀರಿ. ಅದ್ರ ಕೆಳಗೆ ಆಡ್ ಡಿಸಲೌಡ್ ಎಕ್ಸ್ಪೆನ್ಸಸ್. ಡಿಸಲೌಡ್ ನಾವು ನಮ್ಮ 3 items ಲೆಸ್ ಆಡ್ ಮಾಡ್ತೇವೆ. 3 items ಲೆಸ್ ಮಾಡ್ತೇವೆ. ಆಡ್ ಎಕ್ಸ್ಪೆನ್ಸಸ್ ನಾಟ್ ಅಲೌಡ್. ನಂಬರ್ 2 ಇನ್ಕಮ್ ರಿಲೇಟೆಡ್ ಟು ಬಿಸ್ನೆಸ್ ಬಟ್ ನಾಟ್ ಟೇಕನ್ ಇನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ನಂಬರ್ 3 ಡೆಪ್ರಿಸಿಯೇಷನ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಈ ಟೈಪ್ ಲೆಸ್ ನಾವು 3 ಮಾಡ್ತೀವಿ. ಅದರ್ ಟೈಪ್ ಇದೆ, ಅದರ ಫಾರ್ಮ್ಯಾಟ್ ಇದೆ, ಏನು ಡಿಫ್ರೆನ್ಸ್ ಇಲ್ಲ. ಆದರೆ ಇಲ್ಲಿ ಪಾರ್ಟ್ನರ್ಶಿಪ್ ಇರೋ ಸಂಬಂಧ ಇಲ್ಲಿ ಅಡಿಷನ್ ಅದನ್ನು ತಗೊಂಡೇವಿ. ಸೊ ಅದನ್ನ ಫಾರ್ಮ್ಯಾಟ್ ಮತ್ತೆ ಕಂಟಿನ್ಯೂ ಮಾಡ್ತೇವೆ. ಅದನ್ನ ನೆಕ್ಸ್ಟ್ ಫಸ್ಟ್ ನ ಫಾರ್ಮ್ಯಾಟ್ ನಂಬರ್ 1 ಅಂತ ಹೇಳ್ತೇನೆ ನಿಮ್ಗೆ. ಇಲ್ಲಿ ಕಂಡೀಷನ್ಸ್ ರೆಮ್ಯುನರೇಷನ್ ಓನ್ಲಿ ಟು ವರ್ಕಿಂಗ್ ಪಾರ್ಟ್ನರ್ಸ್ ಅಲೌಡ್ ಅಂಡ್ ಮಸ್ಟ್ ಬಿ ಅಥರೈಸ್ಡ್ ಬೈ ದಿ ಡೀಡ್. ಇದು ಭಾಳ ಇಂಪಾರ್ಟೆಂಟ್ ಕಂಡೀಷನ್. ಅದು ಡೀಡ್ನೊಳಗೆ ರೆಮ್ಯುನರೇಷನ್ ಕೊಡ್ಬಹುದಂತ ಹೇಳಿರ್ಬೇಕು. ಪ್ಲಸ್ ಅದು ಯಾರು ಕೊಡ್ಬೇಕದು ಬರೀ ವರ್ಕಿಂಗ್ ಪಾರ್ಟ್ನರ್ಸ್ಗೆ ಅಷ್ಟೇ. ನಾನ್ ವರ್ಕಿಂಗ್ ಪಾರ್ಟ್ನರ್ಸ್ ಇದ್ರಂದ್ರು ಡಿಸಲೌಡ್. ಹಂಗಾರೆ ನೋಡೋಣ ಇಲ್ಲಿ ನೆಟ್ ಪ್ರಾಫಿಟ್ ಲೆಕ್ಕದಾಗ ಏನು ಕೊಟ್ಟಿರ್ತಾರ ಅದನ್ನ ಹಚ್ಚ್ರಿ. ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಡ್ ಡಿಸಲೌಡ್ ಎಕ್ಸ್ಪೆನ್ಸಸ್. ಈಗ ಈ ಕ್ಯಾಲ್ಕುಲೇಷನ್ಗೆ ಸಂಬಂಧಪಟ್ಟಾಗ ನಂಬರ್ 1 ಎಷ್ಟು ಡಿಸಲೌಡ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಕ್ಸೀಡಿಂಗ್ 12%. 12% ಮಟ್ಟ ಅಲೌಡ್. ಎಕ್ಸೀಡಿಂಗ್ 12% ಅಷ್ಟೇ ಇಲ್ಲಿ ನಾವು ತಗೋಬೇಕು. ನೆಕ್ಸ್ಟ್ ಸ್ಯಾಲ್ರಿ, ಕಮಿಷನ್, ಬೋನಸ್ ಆ ಶಬ್ದ ರೆಮ್ಯುನರೇಷನ್ ಇಲ್ಲ ಯಾವ್ದೋ ಶಬ್ದ ಕೊಟ್ಟಿರ್ಬೋದು. ಆ ಶಬ್ದ ಏನು ತಗೋತೇವೆ ಎಲ್ಲಿಂದ ತಗೋತೇವೆ ಅದು ಡೆಬಿಟೆಡ್ ಇನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನಾಗ ಎಷ್ಟು ಡೆಬಿಟ್ ಆಗಿರ್ತೈತಲ್ಲ ಪೂರ್ತಿ ಅಮೌಂಟ್ ಇಲ್ಲಿ ನಾವು ಆ್ಯಡ್ ನಾವು ತಗೋಬೇಕು. ಅದು ಎಲ್ಲ ಪಾರ್ಟ್ನರ್ಸದು ತಗೋಬೇಕು. ಫಾರ್ ಎಕ್ಸಾಂಪಲ್ 3 ಮಂದಿ ಪಾರ್ಟ್ನರ್ಸ್ ಅದಾರ ಎಕ್ಸ್ ವೈ ಝೆಡ್. ಎಕ್ಸ್ ವೈ ಝೆಡ್ ಒಳಗೆ ಎಕ್ಸ್ ಅಷ್ಟೇ ವರ್ಕಿಂಗ್ ಪಾರ್ಟ್ನರ್, ವೈ ಝೆಡ್ ನಾಟ್ ವರ್ಕಿಂಗ್ ಪಾರ್ಟ್ನರ್. ಅಂಥ ಕೇಸ್ನಾಗೂ ಸಹ ನಾವು ಇಲ್ಲಿ ಆ್ಯಡ್ ಮಾಡುವಾಗ ನಂಬರ್ 2 ಒಳಗೆ ಆ್ಯಡ್ ಮಾಡುವಾಗ 3 ಮಂದಿದು ತಗೋಬೇಕು. ಅಂದ್ರೆ ಇದು ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ನಾವು ತಗೊಳತ್ತೇವೆ, ನಾವು ಅಲೌಡ್ ಅಲ್ಲ ಇದು. ಸೊ ಇದು 3 ಮಂದಿ ಇದು ತಗೋತೀವಿ. ತಗೊಂಡು ಇವೆರಡು ಆ್ಯಡ್ ಮಾಡ್ರಿ. ಆ್ಯಡ್ ಮಾಡಿ ಲೆಸ್ ಇನ್ಕಮ್ ನಾಟ್ ರಿಲೇಟೆಡ್ ಟು ಬಿಸ್ನೆಸ್. ಒಂದ್ ವೇಳೆ ಅಂತ ಯಾವ ಇನ್ಕಮ್ ನಾಟ್ ರಿಲೇಟೆಡ್ ಟು ಬಿಸ್ನೆಸ್ ಕೊಟ್ಟಿದ್ರಂದ್ರೆ ಲೆಸ್ ಮಾಡ್ರಿ. ಎಕ್ಸಾಕ್ಟ್ಲಿ ಐ ರಿಪೀಟ್ ಇಟ್ ಒನ್ಸ್ ಅಗೇನ್. ಇಟ್ ಈಸ್ ಬಿಸ್ನೆಸ್ ಫಾರ್ಮ್ಯಾಟ್. ಬಿಸ್ನೆಸ್ ಫಾರ್ಮ್ಯಾಟ್ ಒಳಗೆ ಆ್ಯಡ್ 3 items ಮಾಡ್ತೀವಿ, ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಮಾಡ್ತೀವಿ. ಇಲ್ಲಿ ಒಂದೊಂದು ತಗೊಂಡು ಮಾಡಕತ್ತೀವಿ. ಇಲ್ಲಿ ಶಾರ್ಟ್ಕಟ್ ಆಗಿ ಮಾಡಕತ್ತೀವಿ. ಎಕ್ಸ್ಪೆನ್ಸಸ್ ನಾಟ್ ಅಲೌಡ್ ಇದೆ. ಇದು ಆ್ಯಡ್ ನಾವು ನಂಬರ್ 1 ತಗೊಂಡ್ವಿ. ಹಂಗೆ ಲೆಸ್ ನಾವು ನೋಡ್ರಿ ನಂಬರ್ 1 ಯಾವ್ದು ಹೇಳ್ರಿ ಇನ್ಕಮ್ ನಾಟ್ ರಿಲೇಟೆಡ್ ಟು ಬಿಸ್ನೆಸ್. ನಂಬರ್ 2 ಯಾವ್ದು ಹೇಳ್ರಿ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಬಿಸ್ನೆಸ್ ಬಟ್ ನಾಟ್ ಗಿವನ್ ಇನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ನಂಬರ್ 3 ಡೆಪ್ರಿಸಿಯೇಷನ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ರೂಲ್ಸ್. ಈಗ ಸದ್ಯ ಯಾವುದೂ ಕೊಟ್ಟಿಲ್ಲ ಲೆಕ್ಕದಾಗ ಅಂತ ತಿಳ್ಕೊಂಡು ಶಾರ್ಟ್ಕಟ್ನೊಳಗೆ ಯಾವ ಟೈಪ್ ಮಾಡಕತ್ತೇವೆ ಅಂತೇಳಿ. ಇಫ್ ಇನ್ಕಮ್ ಇಸ್ ನಾಟ್ ರಿಲೇಟೆಡ್ ಟು ಬಿಸ್ನೆಸ್ ಇಟ್ ಹ್ಯಾಸ್ ಟು ಬಿ ಡಿಡಕ್ಟೆಡ್. ಬಂದ ಆನ್ಸರ್ ಬುಕ್ ಪ್ರಾಫಿಟ್. ಅಂದ್ರೆ ಬುಕ್ ಪ್ರಾಫಿಟ್ ಅಂದ್ರೆ ಏನಿದ್ದಂಗೆ ಆಗ್ತಿದೆ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಡ್ ಡಿಸಲೌಡ್ ಎಕ್ಸ್ಪೆನ್ಸಸ್. ಡಿಸಲೌಡ್ ಯಾವ ಬರ್ತಾವ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಕ್ಸೀಡಿಂಗ್ 12%, ಸ್ಯಾಲ್ರಿ ಕಮಿಷನ್ ಮತ್ತು ಉಳ್ಕಿ ವ್ಯವಹಾರ ಡಿಸಲೌಡ್ ಇದ್ರೆ ಅವ್ನು ತಗೋತೇವೆ. ಫಾರ್ ಎಕ್ಸಾಂಪಲ್ ಪರ್ಸನಲ್ ಎಕ್ಸ್ಪೆನ್ಸ್ ಎಲ್ಲ. ಅದ್ರ ಸದ್ಯ ಅಂತೂ ನಾವು ಅದ್ರ ಬಗ್ಗೆ ನೋಡಾಕತ್ತಿಲ್ಲ. ಇನ್ ಬ್ರೀಫ್ ಆಗಿ ಬುಕ್ ಪ್ರಾಫಿಟ್ ಅದಷ್ಟು ನೋಡಾಕತ್ತೀವಿ. ಅದು ಲೆಸ್ ಇನ್ಕಮ್ ನಾಟ್ ರಿಲೇಟೆಡ್ ಟು ಲೆಸ್ ಮಾಡ್ತೀರಿ. ಬಂದ ಆನ್ಸರ್ ಬುಕ್ ಪ್ರಾಫಿಟ್. ಎಂಟೈರ್ ಕ್ಯಾಲ್ಕುಲೇಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಡಿಪೆಂಡ್ಸ್ ಆನ್ ಬುಕ್ ಪ್ರಾಫಿಟ್. ನೆಕ್ಸ್ಟ್ ಈಗ ಲೆಸ್ ಅಲವೇಬಲ್ ರೆಮ್ಯುನರೇಷನ್ ಟು ದಿ ವರ್ಕಿಂಗ್ ಪಾರ್ಟ್ನರ್ಸ್ ಅಂಡರ್ ಸೆಕ್ಷನ್ 40 ಸಬ್ಸೆಕ್ಷನ್ ಬಿ ಆಸ್ ಕ್ಯಾಲ್ಕುಲೇಟೆಡ್. ನಾ ಹಿಂದಿನ ಸ್ಲೈಡ್ನಾಗ ತೋರಿಸಿದ್ನಲ್ಲ ಅಪ್ ಟು rupees 3 lakhs, ಅಬೌವ್ 3 lakhs, 90%, 60% ಹಂಗೆ ನಾವು ವರ್ಕಿಂಗ್ ನೋಟ್ ಮಾಡಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಆ ಬಂದ ಆನ್ಸರ್ ಇಲ್ಲಿ ಲೆಸ್ ಮಾಡ್ತೀವಿ. ಸೊ ಬುಕ್ ಪ್ರಾಫಿಟ್ನಾಗ ಇದು ಅಲವೇಬಲ್ ಸ್ಯಾಲ್ರಿ ಲೆಸ್ ಮಾಡ್ಕೊ ಬಂದ ಆನ್ಸರ್ ಏನೇ ಇನ್ಕಮ್ ಫ್ರಮ್ ಬಿಸ್ನೆಸ್. ಸೊ ಇದ್ರದ್ದು ಲೆಕ್ಕ ಇವತ್ತಿಷ್ಟು ಇದನ್ನ ಪರ್ಫೆಕ್ಟ್ ಆಗ್ರಿ. ನಾಳೆ ಇದ್ರ ಮ್ಯಾಗ ಲೆಕ್ಕ ನೋಡೋಣ. ಓಕೆ, ಅಂಡರ್ಸ್ಟ್ಯಾಂಡ್ ಆಗೈತೆ ಅಂತ ತಿಳ್ಕೊತೀನಿ. ಥ್ಯಾಂಕ್ ಯು.